ನಾಳೆ ಏನು 22 ತಾರೀಕಿಗೆ ಏನು ಮಾನ್ಯ ವಾಟಾಳ್ ನಾಗರಾಜ್ ಸಾಹೇಬರು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಬಂದ್ ಕರೆ ಕೊಟ್ಟಿದ್ದಾರೆ. ಇಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಸಂಘಟಕರನ್ನ, ಹೋರಾಟಗಾರನ, ರೈತ ಪರ ಹೋರಾಟ ಇರ್ಬೋದು, ಕೂಲಿ ಕೆಲಸ ಮಾಡೋ ಹೋರಾಟಗಾರ ಇರ್ಬೋದು, ಆಟೋ ರಿಕ್ಷಾ ಸಂಘಟನೆಗಳಿರ್ಬೋದು, ಹಲವಾರು ಸಂಘಟನೆಗಳ ಯಾವುದೇ ರೀತಿ ಅಧ್ಯಕ್ಷರ ಪದಾಧಿಕಾರಿಗಳ ವಿಶ್ವಾಸಕ್ಕೆ ತಗೊಳ್ಳಾರ್ದನೆ ಬೆಂಗಳೂರಲ್ಲಿ ಕೂತು ಮಾಧ್ಯಮದಲ್ಲಿ ಬಂದ್ರೆ ಇಲ್ಲ, ನಾಳೆ ಹುಬ್ಬಳ್ಳಿಯಲ್ಲಿ ನಮ್ದು ಇಲ್ಲ. ಯಾಕಂದ್ರೆ ಇಡೀ ರಾಜ್ಯದಾದ್ಯಂತ ಈಗಾಗಲೇ ಕಳಸಾ ಬಂಡೂರು ಇರ್ಬೋದು, ಮಾದಾಯಿ ಇರ್ಬೋದು, ಇವತ್ತು ಮೇಕೆದಾಟ ಇರ್ಬೋದು, ಹಲವಾರು ಬೇಡಿಕೆ ತಾವು ಇಟ್ಕೊಂಡು ಏನು ಬೆಳಗಾವದ ಗಡಿ ವಿಚಾರದಲ್ಲಿ ಇಟ್ಕೊಂಡು ತಾವು ಇಡೀ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಹೆಬ್ಬಾಗಿಲಿನಲ್ಲಿ ಹೋರಾಟಗಾರನ ವಿಶ್ವಾಸಕ್ಕೆ ತಗೊಳ್ಳಾರ್ದೆ ತಾವು ಬಂದನ್ನ ಕೊಟ್ಟಿದ್ದೀರಿ. ಇದು ಈ ಬಂದಿಗೆ ಯಾಕಂದ್ರೆ ವಿಶೇಷವಾಗಿ ನಮ್ಮ ವಾಟಾಳ್ ನಾಗರಾಜ್ ಬಹಳ ಅಪಾರವಾದ ಗೌರವ ಇದೆ. ಆ ಗೌರವವನ್ನು ಯಾವುದೇ ರೀತಿ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಡೀ ಕರ್ನಾಟಕದಾದ್ಯಂತ ಮಕ್ಕಳ ಎಜುಕೇಶನ್ ಮುಖ್ಯ. ಅವ್ರ ಮಕ್ಕಳ ನಾಳೆ ಎಕ್ಸಾಮ್ ಇದೆ. ಹಾಗಾಗಿ ಇಡೀ ಹುಬ್ಬಳ್ಳಿ ಅವಳಿ ನಗರದಲ್ಲಿ 25,000 ರಿಕ್ಷಾ ಚಾಲಕರಿದ್ದೀವಿ. ಉತ್ತರ ಕರ್ನಾಟಕದ 2,75,000 ರಿಕ್ಷಾ ಚಾಲಕರಿದ್ದೀವಿ. ಯಾವುದೇ ರಿಕ್ಷಾಗಳು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಮಕ್ಕಳ ಎಜುಕೇಶನ್ ಮುಖ್ಯ. ನಾಳೆ ಅವರ ಭವಿಷ್ಯ ಇದೆ, ನಾಳೆ ಅವರ ಪತ್ರಿಕೆ ಪೇಪರ್ ಇದಾವೆ. ಅದಕ್ಕಾಗಿ ಯಾವುದೇ ರೀತಿ ನಮಗೆ ಬೆಂಬಲ ಇಲ್ಲ ಅಂತ ಮಾಧ್ಯಮಿಕ ಕಳಕಳಿ ವಿನಂತಿ ಮಾಡ್ಕೊತೀವಿ.